ಬ್ರೇಕಿಂಗ್ ನ್ಯೂಸ್. ಯುಬಿ ಸಿಟಿ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ. 132 ಕೆಜಿಗೂ ಹೆಚ್ಚು ಆಹಾರ ಪದಾರ್ಥ ಸೀಸ್. ಸ್ಕೈ ಕಿಚನ್ ಬೀಗ 45 ಕೆಜಿ ಕೊಳೆತ ಚಿಕನ್ ಮಾಂಸ ಪತ್ತೆ. ಎಕ್ಸ್ಪೈರ್ಡ್ ಐಸ್ ಕ್ರೀಮ್, ಫಂಗಸ್, ಮಶ್ರೂಮ್, ಕೀಟಗಳು, ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ ಪತ್ತೆ. ಯುಬಿ ಸಿಟಿಯಿಂದ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ವರೆಗೆ ಆಹಾರ ಸುರಕ್ಷತಾ ಇಲಾಖೆ ಬಿಗಿ ದಾಳಿ. ಪ್ರೀಮಿಯಂ ಬಿಲ್ ಆದರೆ ಕಳಪೆ ಆಹಾರ. ಗ್ರಾಹಕರ ಆರೋಗ್ಯದ ಜವಾಬ್ದಾರಿ ಯಾರದ್ದು? ಬೆಂಗಳೂರು ಅಂದ್ರೆ ಸ್ಟಾರ್ ಹೋಟೆಲ್, ಪ್ರೀಮಿಯಂ ರೆಸ್ಟೋರೆಂಟ್ ಮತ್ತು ದುಬಾರಿ ಪಬ್ಗಳಿಗೆ ಫೇಮಸ್. ಆದರೆ ಈಗ ಆಹಾರ ಸುರಕ್ಷತಾ ಇಲಾಖೆ ನಡೆಸುತ್ತಿರುವ ದಾಳಿಯಲ್ಲಿ ಬಯಲಾಗುತ್ತಿರುವ ಅಂಶಗಳು ನಿಜಕ್ಕೂ ಆತಂಕಕಾರಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ಯುಬಿ ಸಿಟಿ, ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ನ ಹಲವು ಹೋಟೆಲ್ಗಳು, ಪಬ್ಗಳ ಮೇಲೆ ಪರಿಶೀಲನೆ ನಡೆಸಲಾಗಿದೆ. ಯುಬಿ ಸಿಟಿಯಲ್ಲಂತೂ ಶಾಕಿಂಗ್ ನ್ಯೂಸ್. ಸ್ಕೈ ಹೋಟೆಲ್ ಕಿಚನ್ನಲ್ಲಿ 45 ಕೆಜಿ ಕೊಳೆತ ಚಿಕನ್ ಮತ್ತು ಮಾಂಸ, 6 ಕೆಜಿ ವೆಜಿಟೇಬಲ್ ಕಟ್ಲೆಟ್ ಹಾಗೂ 15 ಲೀಟರ್ ಬಳಸದ ಅಡುಗೆ ಎಣ್ಣೆ ಪತ್ತೆಯಾಗಿದ್ದು ಕಿಚನ್ ಸೀಲ್ ಹಾಕಲಾಗಿದೆ. ಇದರ ಜೊತೆಗೆ ರಾಯಲ್ ಚೈನಾ ಹೋಟೆಲ್ನಲ್ಲಿ 50 ಕೆಜಿ ಡಕ್ ಮತ್ತು 5 ಕೆಜಿ ಮೀನು ಸೇರಿದಂತೆ 55 ಕೆಜಿ ಆಹಾರ ಪದಾರ್ಥ ಸೀಸ್ ಮಾಡಲಾಗಿದೆ. ಮಡ್ರಾಸ್ ಕಿಚನ್ ಸೇರಿದಂತೆ ಹಲವು ಹೆಸರಾಂತ ಹೋಟೆಲ್ಗಳಲ್ಲೂ ಪರಿಶೀಲನೆ ನಡೆದಿದೆ. ಒಟ್ಟಾರೆ ಯುಬಿ ಸಿಟಿಯಲ್ಲಿ 132 ಕೆಜಿ ಹೆಚ್ಚು ಆಹಾರ ಪದಾರ್ಥ ಸೀಸ್ ಆಗಿದೆ. ಇಷ್ಟೊಂದು ದೊಡ್ಡ ದೊಡ್ಡ ಹೋಟೆಲ್ಗಳು, ಪ್ರೀಮಿಯಂ ರೇಟ್ಗಳು, ಆದರೆ ಆಹಾರದ ಗುಣಮಟ್ಟದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಗ್ರಾಹಕರು ದುಡ್ಡು ಕೊಡುವುದು ಕೇವಲ ವಾತಾವರಣಕ್ಕ, ಸುರಕ್ಷಿತ ಆಹಾರಕ್ಕಲ್ಲವ? ಚರ್ಚ್ ಸ್ಟ್ರೀಟ್ನಲ್ಲಿ ಮತ್ತಷ್ಟು ಆತಂಕ. ಪೆಗ್ ಅಂಡ್ ಬಾಟಲ್ಸ್ ಪಬ್ನಲ್ಲಿ ಫೆಬ್ರವರಿಯಲ್ಲೇ ಎಕ್ಸ್ಪೈರ್ ಆದ ಐಸ್ ಕ್ರೀಮ್, ಫಂಗಸ್ ಬಂದ ಮಶ್ರೂಮ್, ಬೇಬಿ ಕಾರ್ನ್ನಲ್ಲಿ ಕೀಟಗಳು ಹಾಗೂ ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ ಪತ್ತೆಯಾಗಿದೆ. ಫೆಬ್ರವರಿಯಲ್ಲೇ ಅವಧಿ ಮುಗಿದ ಆಹಾರ ಇನ್ನೂ ಕಿಚನ್ನಲ್ಲಿ ಯಾಕಿತ್ತು? ಎಕ್ಸ್ಪೈರಿ ಡೇಟ್ ಅನ್ನೋದು ಪ್ಯಾಕೆಟ್ ಮೇಲೆ ಅಲಂಕಾರಕ್ಕ. ಸ್ಯಾಂಪಲ್ ಪಡೆದು ಕಿಚನ್ ಸೀಲ್ ಹಾಕಲಾಗಿದೆ. ಕೋಕೋಸ್ ಪಬ್ನಲ್ಲೂ ಕಳಪೆ ಆಹಾರ ಪತ್ತೆಯಾದ ಹಿನ್ನೆಲೆ ನೋಟಿಸ್ ನೀಡಲಾಗಿದೆ. ಬ್ರಿಗೇಡ್ ರೋಡ್ನಲ್ಲೂ ಶಾಕಿಂಗ್ ಪತ್ತೆ. ಪಬ್ ಒಂದರಲ್ಲಿ ಪನೀರ್ ಮತ್ತು ಸತ್ತ ಜಿರಳೆ ಪತ್ತೆಯಾಗಿದ್ದು ಕಿಚನ್ ಪ್ರದೇಶವನ್ನು ಅತ್ಯಂತ ಅಸ್ವಚ್ಛವಾಗಿ ನಿರ್ವಹಿಸಲಾಗುತ್ತಿತ್ತು ಎಂದು